ಖಾಸಗಿ ಶಾಲೆಗೆ ಹೇಳ್ಕೊಟ್ಬಿಡ್ತಾರೆ ಎಲ್ಲ ಸೌಲಭ್ಯ ಅಲ್ಲ, ಅಲ್ಲಿ ಸಹಕಾರಿ ಒಂದು ಬ್ಯಾಲೆನ್ಸ್ ಮಾಡಬೇಕು. ಅದು ಆ ಕಡೆ ಪರಿಸ್ಥಿತಿ ಈ ಕಡೆ ಅವ್ರಿಗೆ ತುಂಬಾ ಅದ್ಭುತವಾಗಿ ಮಾತಾಡ್ತಾರೆ. ಅವರಿಗೆ ಅದರಲ್ಲಿ ಎರಡು ಮಾತಿಲ್ಲ. ನನ್ನ ಗಮನ ಹೋಗಿದ್ದು ಒಬ್ಬ ಗ್ರಾಮೀಣ ಹಿಂದುಳಿದ ಸರ್ಕಾರಿ ಶಾಲೆಯ ಹುಡುಗ ಅನ್ನುವಂಥದ್ದು ನನಗೆ ಬಹಳ ಮೆಚ್ಚುಗೆ ಆದಂತಹ ವಿಚಾರ. ಕಾಗೆ ಮಾತಾಡೋದು ಕೂಡ ಅದ್ಭುತವಾಗಿದ್ದು, ಅಲ್ಲಿ ಎರಡು ಮಾತಿಲ್ಲ. ಈ ಸಾಹಿತ್ಯದ ಸವಾಲುಗಳನ್ನು ಬೆಳವಣಿಗೆ ಮಾತಾಡ್ತಾ ಏನ್ ಹೇಳಿದ್ರು ಅದನ್ನ ಹೇಳ್ತಾ ಇದಾಯ್ತು. ಮತ್ತೆ ಇದು ಹುಡುಗಿ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಮಾತಾಡೋದು ತುಂಬಾ ಚೆನ್ನಾಗಿ ಮಾತಾಡೋದು. ಶ್ರೀಮಂತ ಅಭಿನಂದನೆಗಳು. ನಾವಿಲ್ಲಿ ಇನ್ನೂ ಎಷ್ಟು ಈ ಸಾಹಿತ್ಯದ ಬಗ್ಗೆ ಮಾತಾಡುವಾಗ ನಿಮ್ಗೆ ಈಗಾಗಲೇ ಗೊತ್ತಿದೆ, ಮಕ್ಕಳ ಸಾಹಿತ್ಯ ಅಂದ ತಕ್ಷಣ ಅಲ್ಲೊಂದು ಮಕ್ಕಳ ಸಾಹಿತ್ಯ ಅನ್ನುವಂತಹ ಒಂದು ಉದ್ಗಾರ ಬರುತ್ತೆ. ಮಾಮೂಲಿ ಏನು ವೇದಿಕೆಯಲ್ಲಿ ಒಂದು ಚಾನೆಲ್ ಅಂತ ಹೇಳ್ತಾರೆ, ಮುಖ್ಯ ವಾಹಿನಿಯಲ್ಲಿ ಹೋಗ್ತಿರುವಂತಹ ಸಾಹಿತ್ಯದಿಂದ ಬೇರೆಯಾಗಿ ಮಕ್ಕಳ ಸಾಹಿತ್ಯಗಳನ್ನ ನೋಡಲಾಗುತ್ತೆ. ಆದ್ರೆ ಅದರಲ್ಲೂ ಕೂಡ ಬಹಳಷ್ಟು ಕೃಷಿಯನ್ನ ಮಾಡಿರುವಂತಹ ಬಹಳಷ್ಟು ಸಾಹಿತಿಗಳು ನಮ್ಮ ನಡುವೆ ಇದ್ದಾರೆ. ಆದ್ರೆ ಅವರಿಗೆ ಪ್ರೋತ್ಸಾಹ, ಉತ್ಸಾಹ ಮತ್ತೆ ಬೇರೆ ಬೇರೆ ರೀತಿಯ ಎಲ್ಲ ಒಂದು ಅವಕಾಶಗಳು ಮತ್ತು ಅವರಿಗೆ ವೇದಿಕೆಗಳು ಮಕ್ಕಳ ಸಾಹಿತ್ಯ ಅಂದ ತಕ್ಷಣ ಕೊನೆಗೆ ಏನಾಗುತ್ತೆ, ಅವ್ರಿಗೆ ಎಷ್ಟು ಅದ್ಭುತವಾದ ಸಾಹಿತ್ಯವನ್ನು ಬರೆದ್ರು ಕೂಡ ಬೇರೆ ಮುಖ್ಯವಾಹಿನಿಯ ಸಾಹಿತ್ಯವನ್ನು ಬರೆದ್ರು ಕೂಡ ನಾನು ಈ ಮುಖ್ಯವಾಹಿನಿಯ ಹೇಳೋದಕ್ಕಿಂತ ಎಲ್ಲೋ ಕಡೆ ಮುಗಿಸ್ತಾ ಇದ್ದೀನಿ ಅಲ್ಲ, ಇದು ಕೂಡ ಮುಖ್ಯವಾಹಿನಿಯ ಸಾಹಿತ್ಯ. ಆದ್ರೆ ಸ್ವಲ್ಪ ಬದಲಿಸಿರೋದ್ರಿಂದ ಅಲ್ಲಿಗೆ ಅವರನ್ನ ಸೀಮಿತ ಮಾಡಿ ಅವರನ್ನ ಇನ್ನೊಂದು ಬಗೆಯಲ್ಲಿ ಕಾಣುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ. ಹಾಗಾಗಿ ಎಲ್ಲ ಬಹಳಷ್ಟು ಜನ ಬರೆಯುವಾಗ ಮಕ್ಕಳ ಸಾಹಿತ್ಯವನ್ನು ದೊಡ್ಡ ದೊಡ್ಡವರು ಅಕಾಡೆಮಿಕ್ ವಲಯ ಅನ್ನೋದು ಮಕ್ಕಳ ಸಾಹಿತ್ಯವನ್ನು ಬರೆಯೋದೇ ಇರಲಿಲ್ಲ. ಎಲ್ಲೋ ತುಂಬಾ ನಮ್ಮ ಕೃಷ್ಣಮೂರ್ತಿ ಬೆಳಗೆರೆ ಸರ್ ಇದ್ರು, ಅವ್ರು ದೊಡ್ಡ ಹುದ್ದೆಯಲ್ಲಿ ಇದ್ದವರು. ಅಲ್ಲಿ ನೋಡ್ತಾರೆ ನಿಮ್ಮ ಸಾರಿ, ನಾನು ಅಲ್ಲಿ ನೋಡ್ತೇನೆ. ಅವರು ಮಕ್ಕಳ ಸಾಹಿತ್ಯವನ್ನ ಸಾಕಷ್ಟು ಬರೆದಿದ್ದಾರೆ. ಈ ತರ ಮಕ್ಕಳ ಸಾಹಿತಿಗಳು ಈ ತರ ಬರ್ತದೆ. ಸೊ ಇದನ್ನ ಪ್ರಕಟಿಸುವಂತಹದ್ದು ನಾನು ಅದನ್ನ ಪಟ್ಟಿ ಮಾಡಿಕೊಂಡೆ. ಸಾಹಿತ್ಯ ಬರೆಯುವುದು ಸವಾಲು, ಅದನ್ನ ಪ್ರಕಟಿಸುವುದು ಇನ್ನೊಂದು ಸವಾಲು, ಅದು ಸಮ್ಮೇಳನ ಮಾಡೋದು ಇನ್ನೊಂದು ಸವಾಲು, ಮತ್ತೆ ಆ ಪುಸ್ತಕವನ್ನ ಕೊಳ್ಳುವುದು ಇನ್ನೊಂದು ಸವಾಲು, ಸಾಹಿತ್ಯ ಕೃತಿಯನ್ನು ಓದುವವರು ಮತ್ತು ಅದನ್ನು ಓದುವ ವರ್ಗವನ್ನು ಸೃಷ್ಟಿಸುವುದು ಇನ್ನೊಂದು ಸವಾಲು. ಅಂದ್ರೆ ಈ ಇಷ್ಟೆಲ್ಲ ಸವಾಲುಗಳನ್ನು ಇಟ್ಟುಕೊಂಡು ಕೂಡ ಮಕ್ಕಳಿಗಾಗಿ ಕೃತಿಯನ್ನ ಬರೆಯುವವರು ಮತ್ತಷ್ಟು ಹೆಚ್ಚಾಗಿ ಮತ್ತು ಹೆಚ್ಚಾಗ್ತಾ ಇದ್ದಾರೆ. ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಆ ಮಕ್ಕಳ ಕೃತಿಗೆ, ಮಕ್ಕಳ ಸಾಹಿತ್ಯ ಕೃತಿಗೆ, ಬಾಲ ಸಾಹಿತ್ಯದ ಹೆಸರಿನಲ್ಲಿ ಕೊಡಲಾಗುತ್ತೆ ಎಂದು ನಮಗೆಲ್ಲ ಗೊತ್ತಿದೆ. ಇನ್ನು ಆನ್ಲೈನ್ ನಲ್ಲಿ ಮಕ್ಕಳ ನಾಟಕ ಸಾಹಿತ್ಯ ಬಹಳಷ್ಟು ಮಾರಾಟ ಆಗ್ತದೆ. ಆದರೂ ಕೂಡ ಅದರ ನಂತರ ಮುಖ್ಯವಾಹಿನಿಯ ಸಾಹಿತ್ಯ ಅಂತ ನಾನು ಏನು ಹೇಳ್ತೀನಿ, ಅದರಷ್ಟು ಮೌಲ್ಯ ಬೆಲೆ ಇದಕ್ಕೆ ಸಿಗ್ತಲ್ಲ ಅನ್ನೋ ಒಂದು ಸಣ್ಣ ಹೊರಡು. ಇನ್ನು ಸಂಸ್ಕೃತಿ ಸಂಸ್ಕಾರ ವಿಚಾರ ಬರ್ತೀನಿ, ಮಾತಾಡಿ ಮುಗಿಸ್ಕೊತೀನಿ. ಯಾವ ವಿಚಾರವನ್ನು ನಾವು ಸಂಸ್ಕೃತಿ ಅಂತ ಹೇಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತಲ್ಲ. ವಿವೇಕಾನಂದರು ನಮ್ಮ ನಡುವೆ ದೊಡ್ಡ ಐಕಾನ್ ಅನ್ನೋದು ನಮಗೆಲ್ಲ ಗೊತ್ತಿದೆ. ಹೌದು, ವಿವೇಕಾನಂದ ನಮ್ಮ ಐಕಾನ್. ಅದರ ನಂತರ ನಮಗೆ ಸಂವಿಧಾನವನ್ನು ಕೊಟ್ಟ ಅಂಬೇಡ್ಕರ್ ಇದ್ದಾರಲ್ಲ, ಅವರು ಕೂಡ ದೊಡ್ಡ ಐಕಾನ್ ಅಲ್ಲ. ಅವರು ದೊಡ್ಡ ದೊಡ್ಡ ಸ್ಲೋಗನ್, ಅವರು ದೊಡ್ಡ ಘೋಷವಾಕ್ಯಗಳು, ಅವರು ಬಹಳಷ್ಟು ಸಂದೇಶಗಳನ್ನು ಕೊಟ್ಟಿದ್ದಾರೆ. ಅವರು ಕೂಡ ನಮ್ಮ ದೊಡ್ಡ ಐಕಾನ್ ಆಗಬಹುದು ಅಲ್ವಾ? ಅದಕ್ಕೆ ಕೆಲವೊಂದನ್ನ ನಾನು ವಿಚಾರ ಮಾಡಿಕೊಳ್ಳುವಾಗ ಸಂಸ್ಕೃತ ಮತ್ತೆ ಇಲ್ಲಿ ಇದನ್ನ ಹೇಳಿದ್ರು ಅವರಿಗೆ ಆಧುನಿಕತೆ ಮತ್ತು ವಿಜ್ಞಾನದಿಂದ ಸಂಬಂಧ ಸಂಸ್ಕೃತಿ ಕಾಣುತ್ತೆ ಅನ್ನೋದು ಕೂಡ ಎಲ್ಲೋ ಉಪಯೋಗಿಸಿದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಜ್ಞಾನ ಅನ್ನೋದು ಆಧುನಿಕತೆ ಅನ್ನೋದು ಅಷ್ಟು ಸುಲಭವಾಗಿ ಅದು ಬೆಸ್ತಾ ಇದೆ ಅನ್ನೋದು ಹೊರತು ಅದು ಸಂಬಂಧಗಳನ್ನ ಹಾಳು ಮಾಡ್ತಾ ಇಲ್ಲ ಅಥವಾ ಅದರ ಸರಿಯಾಗಿ ಉಪಯೋಗಿಸಿಕೊಳ್ಳಕ್ಕೆ ಬರದೆ ಅದರ ಉಪಯೋಗ ಸರಿಯಾಗಿ ಆದರೆ ಅದು ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಅಷ್ಟು ಹೇಳ್ಬೋದೇ ಹೊರತು ಅದರ ಸಂಬಂಧ ಬಾಂಧವ್ಯ ಹಾಡುತ್ತಾ ಇಲ್ಲ ಅಂತ ನನಗನ್ಸುತ್ತೆ. ಆಮೇಲೆ ಈ ನೆಲೆಯಲ್ಲಿ ಲಾವಣಿಗಳಿದ್ದಾವೆ, ಜಾನಪದ ಸಂಸ್ಕೃತಿ ಇದೆ, ಅದು ಕೂಡ ಸಂಸ್ಕೃತಿಯ ಒಂದು ವಿಧ.
ದೇವಾಲಯದ ಬಗ್ಗೆ ಮಾತಾಡ್ತೀನಿ ನಾನು ಇವತ್ತು. ದೇವಾಲಯವನ್ನ ಕಟ್ಟಿದ ಶ್ರಮಿಕರುಗಳನ್ನ ನಾವಿವತ್ತು ಮೇನ್ ಹೈಲೈಟ್ ಆಗೋದು ಕೆರೆ ಕಟ್ಟಿಸಿದ ರಾಜರು, ಕೆರೆ ಕಟ್ಟಿಸಿದ ಅರಸಿ, ಕೆರೆ ಕಟ್ಟಿಸಿದ ದೇವಾಲಯವನ್ನು ಕಟ್ಟಿಸಿದ ರಾಜರು ಅಂತ. ಆದ್ರೆ ಅದ್ರ ಹಿಂದೆ ಶ್ರಮಿಕರು ಇರ್ತಾರಲ್ಲ, ಅದೆಷ್ಟೋ ಜನ ಶ್ರಮಿಕರು ಅದರ ಶ್ರಮ ಅದರ ಹಿಂದೆ ಇರುತ್ತೆ. ಅದನ್ನ ಕಟ್ಟಿಸಲಿಕ್ಕೆ ಸಾಕಷ್ಟು ಶ್ರಮ ಪಟ್ಟಿರ್ತಾರೆ. ಎಷ್ಟೋ ಜನ ಆ ಸುದೀರ್ಘ ಅವಧಿಯಲ್ಲಿ ಮರಣವನ್ನು ಕೂಡ ಹೊಂದಿರ್ತಾರೆ ಅಂತ ಹೇಳ್ಬೋದು. ಕೆಲವು ದೇವಾಲಯಗಳ ಹಿಂದೆ ಅದರ ಅಂತರ್ಗತವಾಗಿ ಅಡಗಿರುವಂತಹ ಕೆಲವೊಂದು ಹತ್ಯೆಗಳು ಕೂಡ ಆಗಿರ್ತದೆ. ಮತ್ತೆ ಇನ್ನೊಂದು ಸಂಸ್ಕೃತಿ ಅಂತ ಹೇಳುವಾಗ ಮರ್ಯಾದೆ ಹತ್ಯೆ ಮಾಡುವಂತಹದ್ದು ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಇತ್ತೀಚೆಗೆ ಸೇರಿಕೊಳ್ತಾಗ್ತದೆ. ಹಾಗಾಗಿ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಾವು ಯಾವುದನ್ನ ನಮ್ಮ ಸಂಸ್ಕೃತಿ ಅಂತ ಅನ್ಕೊಳ್ಬೇಕು, ಯಾವುದನ್ನ ನಾವು ಯಾರನ್ನ ನಾವು ಆರಿಸ್ಕೊಳ್ಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ನಾವು ಅದನ್ನು ಮುಂದುವರಿಬೇಕು, ಅದನ್ನು ಓದಬೇಕು ಅಂತ ಅನಿಸುತ್ತೆ. ಇಷ್ಟು ಮಾತನಾಡೋ ಅವಕಾಶ ಕೊಟ್ಟ